ಮಂಡ್ಯ ನಗರದ ನ್ಯಾಯಾಲಯಕ್ಕೆ ಸೋಮವಾರ ಬೆಳಗ್ಗೆ 11:30 ಗಂಟೆಯ ವೇಳೆಗೆ ಹುಸಿ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ವಕೀಲರು ಹಾಗೂ ಕಕ್ಷಿದಾರರು ಕೆಲಕಾಲ ನ್ಯಾಯಾಲಯದ ಹೊರಗೆ ಬಂದು ಕಲಾಪದಿಂದ ದೂರ ಉಳಿದರು. ಬಾಂಬ್ ಬೆದರಿಕೆಯಿಂದ ಸ್ಥಳದಲ್ಲಿದ್ದ ನೂರಾರು ವಕೀಲರು, ಕಕ್ಷಿದಾರರಲ್ಲಿ ಆತಂಕ ಮನೆ ಮಾಡಿತ್ತು. ನ್ಯಾಯಾಲಯದ ಸಂಕೀರ್ಣದಲ್ಲಿ ಬಾಂಬ್ ಇಡಲಾಗಿದೆ ಇಮೇಲ್ ಸಂದೇಶ ಬಂದಿದ್ದು, ತಕ್ಷಣ ಮಾಹಿತಿ ತಿಳಿದ ಎಸ್ಪಿ ಶೋಭಾರಾಣಿ, ಸ್ಥಳೀಯ ಶ್ವಾನದಳ, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಇದೇ ರೀತಿ ದಾವಣಗೆರೆ ಜಿಲ್ಲಾ ಕೋರ್ಟ್ಗೂ ಸಹ ಬಾಂಬ್ ಬೆದರಿಕೆ ಹಾಕಲಾಗಿದ್ದು, ಮಧ್ಯಾಹ್ನ 12:30ಕ್ಕೆ ಆರ್ಡಿಎಕ್ಸ್ ಬಾಂಬ್ ಸ್ಫೋಟಿಸುವುದಾಗಿ ನ್ಯಾಯಾಧೀಶರಿಗೆ ಅಪರಿಚಿತ ವ್ಯಕ್ತಿ ಇಮೇಲ್ನಲ್ಲಿ ಸಂದೇಶ ರವಾನಿಸಿದ್ದಾನೆ. ಪೊಲೀಸರು ಬಾಂಬ್ ಪತ್ತೆ ದಳದಿಂದ ಪರಿಶೀಲನೆ ನಡೆಯುತ್ತಿದೆ. ಇವತ್ತು ಎಂದಿನಂತೆ ನ್ಯಾಯಾಲಯದ ಕಾರ್ಯಕಲಾಪಗಳು ಜರುಗ್ತಾ ಇದ್ದು, ಯಾವುದೋ ಅನಾಮಧೇಯ ಮಾಹಿತಿ ಬಂತು. ಮಂಡ್ಯ ಜಿಲ್ಲಾ ಕೋರ್ಟ್ ಸಂಕೀರ್ಣಕ್ಕೆ ಬಾಂಬ್ ಇದೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ನ್ಯಾಯಾಲಯದ ಕಾರ್ಯಕಲಾಪಗಳು ಈಗ ಸ್ಥಗಿತಗೊಂಡಿದ್ದಾವೆ. ಯಾವ ರೀತಿಯ ಬಾಂಬ್ ಬೆದರಿಕೆ? ಹೌದು, ಪೊಲೀಸರಿಗೆ ಮಾಹಿತಿ ಬಂದಿದೆ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಈಗ ಪೊಲೀಸರು ಕೂಡ ಬಂದು ಸರ್ಚ್ ಮಾಡ್ತಿದ್ದಾರೆ. ಈಗ ಜಸ್ಟ್ ಒಂದು 10 ಮಿನಿಟ್ಸ್. ಯಾವ ರೀತಿ ಎಲ್ಲರೂ ಕೂಡ ಹೊರಗಡೆ ಬಂದರೆ? ಎಲ್ಲರೂ ಹೊರ ಬಂದಿದ್ದಾರೆ. ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಯಾರ ಕಡೆಯಿಂದ ಬಂದಿರ್ಬೋದು ಅದು ಇನ್ನೂ ಮಾಹಿತಿ ಇಲ್ಲ. ಈಗ ಪೊಲೀಸರೇ ಹೇಳಬೇಕು. ಅದನ್ನು ನಿಮಗೆಲ್ಲ ಆ ಕ್ಷಣದಲ್ಲಿ ಏನಾಯ್ತು? ಏನಿಲ್ಲ, ಈ ನೆನೆ ಎಲ್ಲ ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದಿತ್ತು. ಈಗ ಇದು ಬಂದಿದೆ. ಬಹುಶಃ ಇದು ಯಾವುದೇ ಕಿಡಿಗೇಡಿಗಳ ಕೃತ್ಯ ಅಂತ ಅನಿಸುತ್ತೆ ಅಷ್ಟೇ. ಬಾಂಬ್ ಬೆದರಿಕೆ ಸರ್, ಈಗ ನಾವು ಕೋರ್ಟಲ್ಲಿ ಕಲಾಪದಲ್ಲೆಲ್ಲ ಬ್ಯುಸಿಯಾಗಿದ್ವಿ. ನಮಗೆ DJ ಕೋರ್ಟಿಂದ ಒಂದು ಮಾಹಿತಿ ಬಂತು. ಕೋರ್ಟಲ್ಲಿ ಹುಸಿ ಕರೆ ಬಾಂಬ್ ಅಂದರೆ ಬಾಂಬ್ ಕರೆ ಇದೆ, ಹಾಗಾಗಿ ಅದನ್ನು ಹೊರಗಡೆ ಬನ್ನಿ ಎಲ್ಲ ಅಂತೇಳಿದರು. ಹಾಗಾಗಿ ಕಕ್ಷಿದಾರರು ನಾವು ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಸೊ ಈಗ ಪೊಲೀಸರು SP ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಈಗ ತನಿಖೆ ಮಾಡ್ತಾಯಿದ್ದಾರೆ. ಮುಂದಿನ ಕ್ರಮ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ನ್ಯಾಯಾಂಗ ಇಲಾಖೆ, ನಮ್ಮ ಸಾಹೇಬರುಗಳೆಲ್ಲ ಇದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅವರೇ ಕ್ರಮ ವಹಿಸ್ಬೇಕಲ್ಲ. ಎಲ್ಲ ಹೊರಗಡೆ ಬಂದಿದ್ದೀವಿ. ಎಲ್ಲ ಸ್ಟಾಪ್ ಆಗಿದೆ. ಈಗ ಕಲಾಪ ಎಲ್ಲ ಸ್ಟಾಪ್ ಆಗಿದೆ. ಈಗ ಸದ್ಯಕ್ಕೇನು ಏನು ಆ ಥರದ್ದೇನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಇದೇ ಥರ ಮೈಸೂರಲ್ಲೂ ಹಿಂಗಾಗಿತ್ತು. ಮೈಸೂರಲ್ಲಿ ಯಾವುದೇ ಥರದ್ದು ಈ ಥರದ್ದೇನೂ ಆಗಿರಲಿಲ್ಲ. ಬಟ್ ಈಗ ಇಲ್ಲಿ ಈ ಥರ ಹುಸಿಕರೆ ಬಾಂಬೋ ಅಥವಾ ಏನೋ ಸುಳ್ಳೋ ನಿಜನೋ ಗೊತ್ತಿಲ್ಲ, ಬಂದಿದೆ. ಹಾಗೆಯೇ ಧಾರವಾಡ ಹೈಕೋರ್ಟ್ ನ್ಯಾಯಪೀಠಕ್ಕೂ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದ್ದು, ವಕೀಲರು, ಸಿಬ್ಬಂದಿಗಳು ಹೈಕೋರ್ಟ್ ಪೀಠದಿಂದ ಹೊರಬಂದಿದ್ದು ಪರಿಶೀಲನೆ ನಡೆಯುತ್ತಿದೆ. 1 ತಿಂಗಳ ಹಿಂದೆಯೂ ಇದೇ ರೀತಿ ಹೈಕೋರ್ಟ್ ಪೀಠಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಸರ್, ಇವತ್ತು ಕೇಸು ನಮ್ಮದು ಲಾಸ್ಟ್ ಬಂದಿತ್ತು. ನಮ್ಮ ಮಗಳು ಸಾಯಿಸ್ಬಿಟ್ಟಿರೋದೊಂದು ಕೇಸ್ ಇತ್ತು. ಇವತ್ತು ತೀರ್ಪಿತ್ತು ಲಾಸ್ಟು. ನಾವು ಅಲ್ಲೇ ಕೂತಿದ್ವು. ಜಡ್ಜ್ ಮೇಡಮ್ ಅಂದರು ಬಾಂಬಿದೆ ಎಲ್ಲ ಹೊರಗಡೆ ಹೋಗಿ ಅಂದ್ಬಿಟ್ಟು ಎಲ್ಲರೂ ಒಬ್ಬರನ್ನ ಉಳಿಸ್ಲಿಲ್ಲ. ಎಲ್ಲರೂ ಈಚೆ ಕಳಿಸ್ಬಿಟ್ರು. ಸೊ ನಾವು ಎಲ್ಲ ಭಯ ಬೀತಿರೋ, ಎಂಥವ್ರಿಗೂ ಭಯ ಇರ್ತದೆ. ಬಾಂಬು ಅಂತ ಎಲ್ಲ ಹೊಡ್ಬಂದ್ರು. ಈ ಕೋರ್ಟಲ್ಲಿ ಎಲ್ಲ ಹೊಡ್ಬಂದ್ರು ಸರ್. ಈಚೆಗೆ ಈಗ DSP ಸಾಹೇಬರು ಎಲ್ಲ ಬಂದಿದ್ದಾರೆ. SP ಅವರೆಲ್ಲ, ಪೊಲೀಸ್ನವ್ರು ಎಲ್ಲ ಬಂದು ಅಲ್ಲಿ ಚೆಕ್ ಮಾಡ್ತಾಯಿದ್ದಾರೆ. ಇನ್ನೂ ಏನಾಯ್ತದೆ ನೋಡ್ಬೇಕು. ಇಂಥವ್ರಿಗೆ ಬಿಡಬಾರ್ದು ಸರ್. ಯಾರೇ ಅಲ್ಲಿ ಬಾಂಬ್ ಹಾಕ್ತೀನಿ, ಎಂಥವ್ರಿಗೂ ಭಯ. ಈಗ ನಾವು ಅಲ್ಲೆಲ್ಲ ಮಕ್ಕಳು ಮರಿಯೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನಮ್ಮದೇನೋ ಕೇಸ್ ನಡೀತಾ ಇದೆ ಅಂತ. ಇಲ್ಲಿ ನಾಮೇ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಮರಿ ಏನು ಮಾಡ್ತಾರೆ? ಇಂಥವ್ರಿಗೆ ಕಠಿಣ ಶಿಕ್ಷೆ, ಅವ್ರಿಗೆ ಗಲ್ ಶಿಕ್ಷೆ ಕೊಡಬೇಕು. ಸರ್ಕಾರ ಅಲ್ಲ, ಜನಗಳ ಕಲ್ತಕ ಹೊಡೆದು ಸಾಯಿಸ್ಬೇಕು ಅವ್ರನ್ನ. ಆ ಥರ ಕಾನೂನು ಬರಬೇಕು. ಇಲ್ಲ ಅಂತಂದರೆ ಇದು ಹುಸಿ ಬಾಂಬೆ ಅಲ್ಲಿ ಇನ್ನೊಂದು ಬಾಂಬೆ ಅಲ್ಲಿ ಹೇಳ್ತಾ ಇರ್ತಾರೆ. ಎಂಥವ್ರಿಗೂ ಭಯ ಅಲ್ವ ಭಯ ಅಂತ ಎಂಥವ್ರಿಗೂ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಕಲ್ಲ ತಕ್ಕಂಡು ಬೇರೆ ಕಂಟ್ರಿಯಲ್ಲಿ ಇರ್ತಾವಲ್ಲ, ಆ ಥರ ಹೊಡೆದು ಅವರೇ ಸಾಯಿಸ್ಬೇಕು. ಕಾನೂನೇ ಅದನ್ನು ತಿದ್ದುಪಡಿ ಮಾಡ್ಬೇಕು ಸರ್. ಇದನ್ನು
ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರಕರಣಗಳ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಬೇಕು ಮತ್ತು ದೌರ್ಜನ್ಯ ಪ್ರಕರಣಗಳು ಮತ್ತು ಅಸ್ಪೃಶ್ಯತೆ ಆಚರಣೆಯ ಸಾಮಾಜಿಕ ಧೋರಣೆಯನ್ನು ತೊಲಗಿಸಬೇಕು ಎಂದು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧ್ಯಕ್ಷರಾದ ಡಾ ಮೂರ್ತಿ ಎಲ್ ರವರು ಹೇಳಿದರು. ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕರೊಂದಿಗೆ ಸಭೆಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ 46ರಿಂದ 47 ದೌರ್ಜನ್ಯ ಪ್ರಕರಣಗಳು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದಲ್ಲಿ ದಾಖಲಾಗಿವೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಕಾನೂನಾತ್ಮಕ ದೌರ್ಜನ್ಯ ಪ್ರಕರಣಗಳ ಗಂಭೀರ ತೊಡಕುಗಳನ್ನು ಬಗೆಹರಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳು ಮತ್ತು ನಗರಸಭೆಯ ಗಂಭೀರ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಪರಿಶೀಲಿಸಬೇಕು ಎಂದು ಹೇಳಿದರು. ಮಾರ್ಚ್ 7ರಂದು ಜಿಲ್ಲಾಡಳಿತ ವತಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯ ಅರಿವು ಕಾರ್ಯಾಗಾರವನ್ನು ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ. ಸಮಾಜದ ಎಲ್ಲ ವರ್ಗದವರು ಮತ್ತು ಮುಖಂಡರುಗಳು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಮೊದಲನೇ ಸಲ ನಾನು ಭೇಟಿ ಕೊಟ್ಟಾಗ ಹಲವಾರು ಪ್ರಕರಣಗಳನ್ನು, ನಮ್ಮ ಆಯೋಗದಲ್ಲಿ ಇದ್ದಂಥ ಹಲವಾರು ಪ್ರಕರಣಗಳನ್ನು ನಮ್ಮ ಜಿಲ್ಲಾ ಆಡಳಿತಕ್ಕೆ, ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಕುಮಾರ್ರವರಿಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ. ಅದಕ್ಕೆ ಈಗ ಆದಷ್ಟು ಮಟ್ಟಿಗೆ ಅವರು ಸುಮಾರು 50% ವಿಚಾರಗಳಿಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಕೆಲವು ವಿಚಾರಗಳಲ್ಲಿ ಕೆಲವು ಕಾನೂನು ತೊಡಕುಗಳು ಕೂಡ ಇದ್ದಾವೆ. ಅದನ್ನು ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು, ಕೆಲವು ಗಂಭೀರವಾದಂಥ ವಿಚಾರಗಳಿದ್ದಾವೆ, ಅಂಥವನ್ನೆಲ್ಲೂ ಕೂಡ ಬಗೆಹರಿಸ್ತಕ್ಕಂಥದ್ದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ DC ಅವರು ಕೂಡ ಈ ಮುಖೇನ ಹೇಳಿದ್ದಾರೆ. ಇವತ್ತು ಎಲ್ಲ ಪ್ರಮುಖ ಮುಖಂಡರುಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಈ ಒಂದು ದಿನ ನಮ್ಮ ಕುಂದುಕೊರತೆಗಳ ವಿಚಾರಗಳಲ್ಲಿ, ಅವರವರ ಕುಂದುಕೊರತೆಗಳ ವಿಚಾರದಲ್ಲಿ ಸವಿಸ್ತಾರವಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಬಹುಮುಖ್ಯವಾದಂಥದ್ದು ಈ ಜಿಲ್ಲೆಯಲ್ಲಿ ಹಲವಾರು ಜಮೀನಿನ ವಿಚಾರಗಳಾಗಿರ್ಬೋದು, ದಾರಿಗಳನ್ನು ಬಿಡಿಸ್ತಕ್ಕಂಥ ವಿಚಾರಗಳಾಗಿರ್ಬೋದು, ಸ್ಮಶಾನಗಳ ಕೊರತೆ ಕೆಲವು ಗ್ರಾಮೀಣ ಭಾಗಗಳಿಗಿರ್ತಕ್ಕಂಥದ್ದು, ಮತ್ತು ಇನ್ನೂ ಕೂಡ ಕೆಲವು ಪ್ರಕರಣಗಳು ಬರೀ ಸರ್ವೆ ಮಾಡ್ತಕ್ಕಂಥದ್ದು ಅಥವಾ ದುರಸ್ತಿ ಮಾಡ್ತಕ್ಕಂಥದ್ದು, ಖಾತೆ ಮಾಡ್ತಕ್ಕಂಥದ್ದು, ಈ ಒಂದು ಪ್ರಕರಣಗಳನ್ನು ಕೂಡ ಅವೆಲ್ಲವೂ ಕೂಡ ಜಿಲ್ಲಾ ಆಡಳಿತದಿಂದ ಆಗ್ತಕ್ಕಂಥದ್ದು. ಅವನ್ನೆಲ್ಲ ಆದಷ್ಟು ಬೇಗ ಶೀಘ್ರವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಪ್ರಮುಖ ಮುಖಂಡರುಗಳು ಕೂಡ ನನಗೆ ಹೇಳಿದ್ದಾರೆ. ಮತ್ತು ನಗರಸಭೆಯ ಆಯುಕ್ತರು ಕೂಡ ಈ ಸಂದರ್ಭದಲ್ಲಿ ಇದ್ದರು. ಅವರು ಕೂಡ ನಾನು ಏನೇನು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ ನಿಮ್ಮ ನಗರಸಭೆಯಲ್ಲಿ ಅದನ್ನು ಕೂಡ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಕೆಲವು ವಿಚಾರಗಳು ನಾನು ಮಾತಾಡಬೇಕು ಅಂತಿದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಅಂತಂದರೆ ದೌರ್ಜನ್ಯ ಪ್ರಕರಣಗಳು ಮತ್ತು ಅಸ್ಪೃಶ್ಯತೆ ವಿಚಾರಗಳು. ಅದನ್ನು ಕೂಡ ನಾನು ಎಷ್ಟು ಈ ಪ್ರಕರಣದಲ್ಲಿ ಯಾಕೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಾ ಇದೆ, ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ನಾವು ಅಂತಕ್ಕಂಥ ವಿಚಾರವನ್ನು ನಾನು ಕೇಳಿದಾಗ, ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರು ಹೇಳೋದು ಏನಪ್ಪ ಅಂದರೆ, ಒಂದು ದೊಡ್ಡ ಒಳ್ಳೆಯ ಮಾತು, ಇದೊಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೂ ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲೂ ಕೂಡ ದಿನಾಂಕ 7/3/26ರಂದು ಮುಂದಿನ ತಿಂಗಳು ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಅಂತಕ್ಕಂಥ ನಿಲುವನ್ನು ಇಟ್ಟುಕೊಂಡು ಎಲ್ಲ ದಲಿತ ವರ್ಗದ ಮುಖಂಡರುಗಳು, ಅದರ ಜೊತೆಗೆ ಎಲ್ಲ ವರ್ಗದ ಪ್ರಮುಖ ಮುಖಂಡರುಗಳು, ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳಿದ್ದಾವೆ, ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅದು ಕೂಡ ಶ್ಲಾಘನೀಯವಾದಂಥ ಮಾತು, ಶ್ಲಾಘನೀಯವಾದಂಥ ವಿಚಾರ. ಇದಲ್ಲದೆ ಹಲವಾರು ಪ್ರಕರಣಗಳು, ಕೆಲವು ವಿಚಾರಗಳು ಏನಪ್ಪ ಅಂತಂದರೆ, ಕೆಲವು ಈಗಾಗಲೇ ಕೂಡ ಹೈಕೋರ್ಟಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳು ಕೂಡ ಅದನ್ನು ಇತ್ಯರ್ಥ ಮಾಡೋಕ್ಕೆ ಕೆಲವು ಅಧಿಕಾರಿಗಳು ಕೂಡ ಇನ್ನೂ ಕೂಡ ಅದು ಮಾಡಲಿಲ್ಲ. ಅಂಥನ್ನು ಕೂಡ ನಾನು ಸವಿಸ್ತಾರವಾಗಿ ಯೋಚನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನಾನು ಕೂಡಲೇ ಅದು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಅದನ್ನು. ಸೊ ಹೀಗೆ ಇಲ್ಲಿ ಜಮೀನಿನ ವಿಚಾರ ಆಗಿರ್ಬೋದು ಅಥವಾ ನಮ್ಮ ಈ ಅಧಿಕಾರಿ ವರ್ಗದೊಳಗೆ ಕೆಲವು ಕುಂದುಕೊರತೆಗಳಿದ್ದಾವೆ, ಅದು ಸರ್ವಿಸ್ ಮ್ಯಾಟರ್ಗಳಿರ್ಬೋದು, ಅದನ್ನು ಕೂಡ ಯಾವ ರೀತಿ ಬಗೆಹರಿಸ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾನು ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೇನೆ. ದೌರ್ಜನ್ಯ ಪ್ರಕರಣಗಳು, ಅದರಲ್ಲೂ ಕೂಡ DCRE ಕರ್ನಾಟಕ ರಾಜ್ಯದಲ್ಲಿ ನಾನೀಗ ಸುಮಾರು 10 ಜಿಲ್ಲೆಗಳನ್ನು ನಾನೀಗಾಗಲೇ ಪ್ರವಾಸ ಮಾಡಿದ್ದೆ. 10 ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿದಂಥ ಬಂದ ವಿಚಾರಗಳಲ್ಲಿ ಬಹುಮುಖ್ಯವಾಗಿ ಬಂದಿರತಕ್ಕಂಥದ್ದು ದೌರ್ಜನ್ಯ ಪ್ರಕರಣಗಳು, ಅಸ್ಪೃಶ್ಯತೆ ನಿವಾರಣೆ, ಜಮೀನಿನ ಪ್ರಕರಣಗಳು, ಮತ್ತು ಕೆಲವು ಕಡೆ ಫೇಕ್ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬಂದಿದ್ದಾವೆ.
ಇವೆಲ್ಲವನ್ನು ಕೂಡ ನಾವು ಸವಿಸ್ತಾರವಾಗಿ ಕಮಿಷನ್ ಚಾಚೂ ತಪ್ಪದೆ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥದ್ದನ್ನ ನಮ್ಮ ನಿಲುವು ವ್ಯಕ್ತಪಡಿಸಿದ್ದೇವೆ ನಾವು. ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧೀಕ್ಷಕರೊಂದಿಗೆ ಸಭೆಯಲ್ಲಿ ಸಾರ್ವಜನಿಕರು ಮತ್ತು ಸಂಘ ಸಂಘಟನೆಗಳ ಅಹವಾಲು ಸ್ವೀಕರಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಕುಮಾರ, ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಶ್ರೀನಿವಾಸ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಕಾವ್ಯ, ಪೊಲೀಸ್ ಅಧೀಕ್ಷಕರು ಗಂಗಾಧರ್ ಸ್ವಾಮಿ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ, ಮೂಡಾ ಅಧ್ಯಕ್ಷರು ಬಿಪಿ ಪ್ರಕಾಶ್ ರವರು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿರುವ ಶ್ರೀ ಮುನೇಶ್ವರ ದೇವಾಲಯ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ಉದ್ಯಾನವನದ ವಾಯುವಿಹಾರಿ ಸ್ನೇಹಿತರ ಒಕ್ಕೂಟ ಆಯೋಜಿಸಿದ್ದ ಶಿವರಾತ್ರಿ ವ್ರತಾಚರಣೆ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬಳಿಕ ಮಾತನಾಡಿದ ಮುಡಾ ಮಾಜಿ ಸದಸ್ಯ ಎಂ ಕೃಷ್ಣಣ್ಣ, ಕಳೆದ 20 ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆರಂಭಗೊಂಡು ವರ್ಷ ಕಳೆದಂತೆ ಸುಮಾರು 15,000 ಮಂದಿಗೆ ಪ್ರಸಾದ ವಿನಿಯೋಗ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ವಾಯುವಿಹಾರಿ ಸ್ನೇಹಿತರ ಸಹಕಾರದಿಂದ ಮತ್ತು ಶ್ರೀ ಮುನೇಶ್ವರ ಭಕ್ತಾದಿಗಳಿಂದ ಆರ್ಥಿಕ ನೆರವು ದವಸಧಾನ್ಯ ರೂಪದಲ್ಲಿ ಸಮರ್ಪಿಸಿ ದೇವರ ಕೃಪೆಗೆ ಮತ್ತು ಜನರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಎಂದು ಸ್ಮರಿಸಿದರು. ಪ್ರತಿ ವರ್ಷ ಅನ್ನಸಾರ್ಪಣೆ ಪ್ರಸಾದ ಸ್ವೀಕರಿಸಲು ಭಕ್ತಾದಿಗಳು ಹೆಚ್ಚಾಗುತ್ತಿದ್ದಾರೆ ಹಿನ್ನೆಲೆಯಲ್ಲಿ ದಾನಿಗಳು ಮತ್ತು ಎಲ್ಲರ ಸಹಕಾರದಿಂದ ಅನ್ನಸಾರ್ಪಣಾ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಕಳೆದ 20 ವರ್ಷಗಳಿಂದ ನಾವೆಲ್ಲ ವಾಯುವಿಹಾರಿ ಒಕ್ಕೂಟದ ಸ್ನೇಹಿತರು ಈ ಮುನೇಶ್ವರ ಸ್ವಾಮಿಯ ಅನ್ನದಾಸೋಹದ ಈ ಪುಣ್ಯ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಪುಣ್ಯ ಕಾರ್ಯಕ್ಕೆ ನಗರದ ವಿವಿಧೆಡೆಯ ಸ್ನೇಹಿತರು ಮತ್ತು ಈ ಮುನೇಶ್ವರ ಸ್ವಾಮಿಯ ಭಕ್ತಾದಿಗಳು ಉದಾರವಾಗಿ ಅದು ಹಣದ ರೂಪದಲ್ಲಿ ದವಸ ಧಾನ್ಯದ ರೂಪದಲ್ಲಿ ಕೂಡ ನಮಗೆ ನೆರವಾಗ್ತಾ ಇದ್ದಾರೆ. ಈ ಎಲ್ಲರ ಯಶಸ್ಸು ಅವರು ಕೊಡುವಂಥ ಸಹಕಾರದಿಂದ ನೆರವೇರ್ತಾ ಇದೆ ಅಂತ ನಾನು ನಿಮ್ಮ ಹೇಳೋದಕ್ಕೆ ತಮಗೆ ಇಷ್ಟಪಡ್ತೇನೆ. ಭಾಳ 20 ವರ್ಷಗಳ ಕೆಳಗಡೆ ಭಾಳ ಸಣ್ಣದಾಗಿ ಆರಂಭವಾದಂಥ ಈ ಅನ್ನದಾಸೋಹ ಇವತ್ತು ಒಂದು 15,000 ಜನ ಭಾಳ ಸಂತೃಪ್ತಿಯಿಂದ ಪ್ರಸಾದ ಸ್ವೀಕರಿಸಿ ಅರಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ. ಆ ಎಲ್ಲ ಇದು ಪ್ರತಿಫಲ ಅವರು ಕೊಡುವಂಥ ದೇಣಿಗೆ ಮತ್ತು ಆ ಧಾನ್ಯಗಳಿಗೆ ರೂಪದಲ್ಲಿ ಸಲ್ಲುತ್ತೆ. ಇದರ ಹಿಂದೆ ನಮ್ಮೆಲ್ಲ ಸ್ನೇಹಿತರ ಪರಿಶ್ರಮ ಇದೆ. ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಅನ್ನದಾಸೋಹವನ್ನು ನಿರ್ವಹಿಸಿಕೊಳ್ತಾ ಬರ್ತಾ ಇದ್ದೀವಿ. ಶಾಸಕ ಪಿ ರವಿಕುಮಾರ್ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ನೌಕರರು, ಸಿಬ್ಬಂದಿಗಳು, ವಕೀಲರು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಅಕ್ಕಪಕ್ಕದ ವಾರ್ಡ್ಗಳ ನಾಗರಿಕರು, ಗ್ರಾಮಸ್ಥರು ಸೇರಿದಂತೆ ಸುಮಾರು 15,000ಕ್ಕೂ ಹೆಚ್ಚು ಮಂದಿ ಪ್ರಸಾದ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಉದ್ಯಾನವನದ ವಾಯು ಸ್ನೇಹಿತರ ಒಕ್ಕೂಟದ ಪದಾಧಿಕಾರಿಗಳು, ದಾನಿಗಳು ಪಾಲ್ಗೊಂಡಿದ್ದರು. ಮಂಡ್ಯ ನಗರದ ಕಲ್ಲಹಳ್ಳಿ ಬಡಾವಣೆ ಶಂಕರಪುರದಲ್ಲಿರುವ ಶ್ರೀ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ವ್ರತಾಚರಣೆ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬಳಿಕ ಮಾತನಾಡಿದ ಪ್ರಧಾನ ಅರ್ಚಕರಾದ ಜೆ. ಮೂರ್ತಾಚಾರ್, ಕಳೆದ 65 ವರ್ಷಗಳ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ಆರ್ಥಿಕ ನೆರವು ದವಸಧಾನ್ಯ ರೂಪದಲ್ಲಿ ಸಮರ್ಪಿಸಿ ದೇವರ ಕೃಪೆಗೆ ಮತ್ತು ಜನರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಎಂದು ಸ್ಮರಿಸಿದರು.
ಪ್ರತಿ ವರ್ಷ ಅನ್ನಸಾರ್ಪಣೆ ಪ್ರಸಾದ ಸ್ವೀಕರಿಸಲು ಭಕ್ತಾದಿಗಳು ಹೆಚ್ಚಾಗುತ್ತಿದ್ದಾರೆ ಹಿನ್ನೆಲೆಯಲ್ಲಿ ದಾನಿಗಳು ಮತ್ತು ಎಲ್ಲರ ಸಹಕಾರದಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವತಾಭ್ಯಾಯ ನಮಃ. 65ನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಶಂಕರ್ಪುರ ಮಂಡ್ಯ. ಇಲ್ಲಿ ನಿರಂತರವಾಗಿ 65 ವರ್ಷದಿಂದ ಭಕ್ತಾದಿಗಳಿಂದ ನಿರಂತರವಾಗಿ ಅನ್ನದಾನ ಪೂಜೆ ಪುನಸ್ಕಾರಗಳು ನಡೀತಾ ಬಂದಿರುವುದರಿಂದ ಭಕ್ತಾದಿಗಳೇ ನಡೆಸಿಕೊಂಡು ಹೋಗ್ತಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೇವೆ. ಶಾಸಕ ಪಿ. ರವಿಕುಮಾರ್ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಅಕ್ಕಪಕ್ಕದ ವಾರ್ಡುಗಳ ನಾಗರಿಕರು, ಗ್ರಾಮಸ್ಥರು ಸೇರಿದಂತೆ 1000ಕ್ಕೂ ಹೆಚ್ಚು ಮಂದಿ ಪ್ರಸಾದ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಫೆಬ್ರವರಿ 20ರಿಂದ ಮಂಡ್ಯ ತಾಲೂಕಿನ ಬೂದನೂರಿನಲ್ಲಿ ಉತ್ಸವ ನಡೆಯಲಿರುವ ಹಿನ್ನೆಲೆಯಲ್ಲಿ ಶಾಸಕ ರವಿಕುಮಾರ್ ಅವರು ಹೆಲಿ ಟೂರಿಸಂ ಅನ್ನು ಆಯೋಜಿಸಿದ್ದು, ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಕಾಲೇಜಿನ ಆಯ್ದ 10 ಜನ ವಿದ್ಯಾರ್ಥಿಗಳಿಗೆ ಮತ್ತು 5 ಪ್ರಗತಿಪರ ರೈತರಿಗೆ ಹೆಲಿಕಾಪ್ಟರ್ನಲ್ಲಿ ಹಾರಾಡುವ ಭಾಗ್ಯ ದೊರೆತಿದೆ. ವಿದ್ಯಾರ್ಥಿಗಳು ಹಾಗೂ ರೈತರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿ ಸಂಭ್ರಮಿಸಲಿ ಎಂಬ ಉದ್ದೇಶದಿಂದ ಈ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೂದನೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೂದನೂರು ಒಂದು ಐತಿಹಾಸಿಕ ಕ್ಷೇತ್ರವಾಗಿದ್ದು 15ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಹಳೆಯ ಬೂದನೂರಿನಲ್ಲಿ ವಾಸ್ತುಶಿಲ್ಪಗಳು, ಕುರುಹುಗಳು ಮತ್ತು ಹಲವು ಶಾಸನಗಳು ದೊರಕಿವೆ ಎಂದು ತಿಳಿಸಿದರು. ಬೂದನೂರಿನಲ್ಲಿ ದಕ್ಷಿಣ ಭಾರತದ 2ನೇ ದೇವಸ್ಥಾನವಾಗಿ ಅನಂತ ಪದ್ಮನಾಭ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದ್ದು, ಕಾಶಿ ವಿಶ್ವನಾಥ ದೇವಸ್ಥಾನವೂ ಪ್ರಸಿದ್ಧಿಯನ್ನು ಪಡೆದಿದೆ. ಫೆಬ್ 21ರಂದು ಬೂದನೂರಿನ ಉತ್ಸವವನ್ನು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಬೂದನೂರು ಉತ್ಸವವನ್ನು 2ನೇ ಬಾರಿ ಮಾಡುತ್ತಿದ್ದು, 21 ಮತ್ತು 22ರಂದು ಉತ್ಸವ ಮಾಡಿದ್ದು ಕಾರ್ಯಕ್ರಮವನ್ನು ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 17ರಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಿದ್ದು, ಆಕಾಂಕ್ಷಿಗಳು ಭಾಗವಹಿಸಬಹುದು. ಸ್ಪರ್ಧೆಯಲ್ಲಿ ವಿಜಯಶಾಲಿಯಾದವರಿಗೆ ವಿಶೇಷ ಬಹುಮಾನಗಳನ್ನು ವಿತರಿಸಬೇಕು ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಅಭ್ಯರ್ಥಿಗಳಿಗೂ ಸಮಾಧಾನಕರ ಬಹುಮಾನವನ್ನು ವಿತರಿಸುವಂತೆ ಸೂಚಿಸಿದರು. ಫೆಬ್ರವರಿ 18 ಮತ್ತು 19ರಂದು ಕಸಬಾ ಹೋಬಳಿಯ 30 ಗ್ರಾಮಗಳಿಗೆ ಎಲ್ಲಾ ಮಹಿಳೆಯರಿಗೂ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮನೆಗೊಂದು ರಂಗೋಲಿ, ಮನೆಗೊಂದು ಗ್ಯಾರಂಟಿ ಎನ್ನುವ ನಿಟ್ಟಿನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಬಹುಮಾನ ವಿತರಿಸಬೇಕು ಎಂದು ತಿಳಿಸಿದರು. ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಶಾಸನಗಳು ಸಿಕ್ಕಿವೆ. ಈ ಹೊಸ ಬೂದನೂರಿನಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ, ಇದು ದಕ್ಷಿಣ ಭಾರತದಲ್ಲಿ 2ನೇ ದೇವಸ್ಥಾನ. ಒಂದು ನಿಮ್ಮ ಕೇರಳದ ತಿರುವನಂತಪುರಂ ಬಿಟ್ಟರೆ ನಮ್ಮ ಮಂಡ್ಯದಲ್ಲಿ, ಅದರಲ್ಲೂ ಬೂದನೂರಲ್ಲೇ ಇದೆ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಕಳೆದ 2 ವರ್ಷಗಳ ಹಿಂದೆ ಬೂದನೂರು ಉತ್ಸವವನ್ನು ಆರಂಭ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ನಂತರ. ಮೊದಲನೇ ವರ್ಷದಲ್ಲಿ ಸಕ್ಸಸ್ಸನ್ನು ಆಯಿತು. ಕಳೆದ ವರ್ಷ ಮಾಡೋಣ ಅಂದ್ಕೊಂಡು ನಮ್ಮಲ್ಲೇ ಸಾಹಿತ್ಯ ಸಮ್ಮೇಳನ ಪಕ್ಕದೂರಲ್ಲಿ ಮಾಡಿದ್ರಿಂದ ಆ ದೊಡ್ಡ ಕಾರ್ಯಕ್ರಮದ ಮುಂದೆ ಇದು ಚಿಕ್ಕದಾಗಿ ಕಾಣಬಾರ್ದು ಅಂತೇಳಿ ಕಳೆದ ವರ್ಷ ಮಾಡಲಿಲ್ಲ. ಈ ವರ್ಷ 2ನೇ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಇದೇ 21, 22ನೇ ತಾರೀಕು, ಫೆಬ್ರವರಿ 21, 22ನೇ ತಾರೀಕು ಮಾಡ್ತಾಯಿದ್ದೀವಿ. ಅದರ ಪೂರಕವಾಗಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. 17ನೇ ತಾರೀಕು ಈ ದೇವಸ್ಥಾನದ ಆವರಣದಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ಬೋದು. ಭಾಗವಹಿಸಿ ಗೆದ್ದಂಥವ್ರಿಗೆ ಬಹುಮಾನ ಕೊಡ್ತೀವಿ ಮತ್ತು ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನವನ್ನು ಕೂಡ ಕೊಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದಾದ ನಂತರ 18, 19 ಮಹಿಳೆಯರಿಗಾಗಿ ಕಸಬಾ ಹೋಬಳಿಯ 30 ಊರಲ್ಲೂ ಕೂಡ ರಂಗೋಲೆ ಬಿಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ರಂಗೋಲೆ ಬಿಡಿ, ಮನೆಗೊಂದು ರಂಗೋಲೆ, ಮನೆಗೊಂದು ಗ್ಯಾರಂಟಿ ಅಂತೇಳಿ ನಾವು ಸ್ಲೋಗನ್ ಇಟ್ಟು ರಂಗೋಲೆ ಬಿಟ್ಟ ಎಲ್ಲ ಮಹಿಳೆಯರಿಗೂ ಬಹುಮಾನವನ್ನು, ಉಡುಗೊರೆಯನ್ನು ನಾವು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪ್ರಥಮ ಬಹುಮಾನವಾಗಿ 5,000 ರೂಪಾಯಿಯ ಗಿಫ್ಟ್ ಪ್ಯಾಕ್, ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿದ ಗಿಫ್ಟ್ ಪ್ಯಾಕ್, ತೃತೀಯ ಬಹುಮಾನವಾಗಿ 2,000ದ ಗಿಫ್ಟ್ ಪ್ಯಾಕನ್ನು ಕೊಡ್ತಾಯಿದ್ದೀವಿ. ಇದು 30 ಊರಲ್ಲೂ ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ ಇರುತ್ತೆ. ಪ್ರತಿ 30 ಊರಿಗೂ ಒಟ್ಟು 150 ಬಹುಮಾನವನ್ನು ಕೊಡ್ತೀವಿ. ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ
ಇದು ಬಹುಮಾನವನ್ನು ಕೊಡ್ತಾಯಿದ್ವಿ. ಅದರ ಜೊತೆಗೆ 18ನೇ ತಾರೀಕು ನಮ್ಮ ಹಲವಾರು ಕ್ರೀಡಾ ಇಲಾಖೆಯಿಂದ ಹಲವಾರು ಕ್ರೀಡಾಕೂಟಗಳನ್ನು ಕೂಡ ಏರ್ಪಡಿಸಿದ್ವಿ. ಅದಕ್ಕೂ ಬಹುಮಾನವನ್ನು ಕೊಡ್ತೀವಿ. ಹಗ್ಗ ಜಗಾಟ, ಲೆಮನ್ನಿಂದ ಸ್ಪೂನು, ಆಮೇಲೆ ಕಬಡ್ಡಿ, ಖೋಖೋ ಈ ರೀತಿಯ 10 ಕ್ರೀಡೆಗಳನ್ನು ಏರ್ಪಡಿಸಿದ್ದೇವೆ. ವಿಶ್ವಮಾನವ ಶಾಲಾ ಆವರಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೀವಿ. ಇದಾದ ನಂತರ 20ನೇ ತಾರೀಕು ಎಲಿ ಟೂರಿಸಮನ್ನು ನಾವು ಪ್ರೋತ್ಸಾಹಿಸಬೇಕು ಅಂತೇಳಿ ಹೆಲಿಕ್ಯಾಪ್ಟ್ರಲ್ಲಿ ಎಲ್ಲ ಓಡಾಡ್ಬೋದು ಅಂತೇಳಿ ಆಯೋಜನೆ ಮಾಡಿದ್ದೀವಿ. ನನ್ನ ಕಡೆಯಿಂದ 10 ಜನ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಮತ್ತು 5 ಜನ ಪ್ರಗತಿಪರ ಹುಡುಕಿ ರೈತರಿಗೆ ಫ್ರೀಯಾಗಿ ಅವ್ರಿಗೆ ಹೆಲಿಕ್ಯಾಪ್ಟ್ರ್ ರೈಡನ್ನು ಮಾಡಿಸ್ಕೊಡ್ತೀನಿ. ಅಸ್ವಿಲಾಸ್ ನಿಮಗೂ ಇರುತ್ತೆ, ಮಾಡಿಸ್ಕೊಡ್ತೀನಿ. ಇದು ಶಾಲಾ ಮಕ್ಕಳು, ಗೌರ್ಮೆಂಟ್ ಶಾಲಾ ಮಕ್ಕಳು ಕೂಡ ಹೋಗಬೇಕು ಅನ್ನೋ ಬಯಕೆ ಇರೋದ್ರಿಂದ 10 ಮಕ್ಕಳನ್ನು BO ಅವ್ರಿಗೆ ಹೇಳ್ತೀನಿ, ಯಾರು ಕಳಿಸ್ತಾರೋ ಕಳಿಸ್ಲಿ. 10 ಮಕ್ಕಳಿಗೆ ಮತ್ತು 5 ಜನ ರೈತರಿಗೆ ನಾನು ಕಳಿಸ್ಕೊಡ್ತೀನಿ. ಮಹಿಳಾ ರೈತರು ಆಗ್ಬೋದು, ಜೆಂಟ್ಸ್ ರೈತರು ಆಗ್ಬೋದು, 5 ಜನಕ್ಕೆ ರೈತರಿಗೂ ಕಳಿಸ್ಕೊಡ್ತೀವಿ. ಅದನ್ನು ಚಿಕ್ಕಮಂಡ್ಯ ಮತ್ತು ಗೋಪಾಲ್ಪುರ ಮಧ್ಯದಲ್ಲಿ ಈಗ ಆಲ್ರೆಡಿ ಹೆಲಿಪ್ಯಾಡನ್ನು ರೆಡಿ ಮಾಡ್ತಾಯಿದ್ದೀವಿ. 3 ದಿನ ಇರುತ್ತೆ. ಅದು 2 ದಿನ ಸಾಕು ಅಂತಿದ್ವಿ, ಬೇಡ ಅಂತ 3 ದಿನ ಮಾಡ್ತಾಯಿದ್ದೀವಿ. ಅವತ್ತು ಸಂಜೆ ಹೊಸಬೋಧನ ದೇವಸ್ಥಾನದ ಆವರಣದಲ್ಲಿ ಆಹಾರ ಮೇಳಕ್ಕೆ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಅವತ್ತು ರಾತ್ರಿ ಇಲ್ಲಿ ಫೈರ್ ಶೋ ಇರುತ್ತೆ, ವಿವಿಧ ಪಟಾಕಿಗಳ ಇದನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. 20ನೇ ತಾರೀಕು. 21ನೇ ತಾರೀಕು ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಉದ್ಘಾಟನೆ ಇದೆ. ಈ ಬಾರಿ ಕಳೆದ ಬಾರಿ ಹೊಸಬೋಧನ ಹೆಬ್ಬಾಗ್ಲಿಂದ ಮೆರವಣಿಗೆ ಇಟ್ಕೊಂಡಿದೆ. ಈ ಸರಿ ಸಾರ್ವಜನಿಕರು ಎಲ್ಲರೂ ಹಳೆ ಬೂದ್ನೂರಿಂದ ಮೆರವಣಿಗೆ ಮಾಡಬೇಕು ಅಂತಿರೋದ್ರಿಂದ ರಾಜ್ಯ ಮತ್ತು ಹೊರ ರಾಜ್ಯದ ವಿವಿಧ ಕಲಾ ತಂಡಗಳ ನೇತೃತ್ವದಲ್ಲಿ ಹಳೆ ಬೂದ್ನೂರಿಂದ ನಾವು ಮೆರವಣಿಗೆಯನ್ನು ಆರಂಭಿಸ್ತಾ ಇದ್ದೀವಿ. ಆ ಮೆರವಣಿಗೆಗೆ ಕಸಬಾ ಹೋಬಳಿಯ 30 ಊರಿನ ಯಜಮಾನರುಗಳಿಗೂ ಎಲ್ಲರನ್ನೂ ಕೇಳ್ಕೊಳ್ತೀವಿ, ಹೇಳ್ತೀವಿ, ಆ ಊರಲ್ಲಿರುವಂಥ ಪೂಜೆಯನ್ನು ತನ್ನಿ ಮೆರವಣಿಗೆಗೆ ರಂಗು ಕೊಡಿ ಅನ್ನೋದನ್ನು ನಾವು ಎಲ್ಲ ಊರಿನ ಮುಖ್ಯಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ. ನಾವು ಊರುಗಳಿಗೆ ಹೋಗಿ ಹೇಳ್ತೀವಿ, ಎಲ್ಲ ದೇವರುಗಳು ಮೆರವಣಿಗೆಗೆ ಬಂದರೆ ಅದಕ್ಕೊಂದು ಕಳೆ ಇರುತ್ತೆ. ಇದು ಫಸ್ಟ್ ಟೈಮ್ ಆಗ್ತದೆ. 21ನೇ ತಾರೀಕು 7 ಗಂಟೆಗೆ ಮಾನ್ಯ ಕೃಷಿ ಸಚಿವರು ಉದ್ಘಾಟನೆಯನ್ನು ಮಾಡ್ತಾರೆ. ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಗುರುಕಿರಣ್ ಅವರ ಸಂಗೀತ ಕಾರ್ಯಕ್ರಮ ಇದೆ. ಇನ್ನು ಸಮಾರೋಪ ಸಮಾರಂಭ 22ನೇ ತಾರೀಕು ಇದೇ ಹೊಯ್ಸಳ ವೇದಿಕೆಯಲ್ಲೇ, ಮುಖ್ಯ ವೇದಿಕೆಯಲ್ಲೇ ರಾತ್ರಿ ನಡೆಯುತ್ತೆ. ಅದಕ್ಕೆ ರಾಜೇಶ್ ಕೃಷ್ಣನ್ ಮತ್ತು ಇನ್ನೊಂದು ಎಂಥ ಜಯರಾಮ್ ಏನು ಹೇಳಿದ್ರು, DC ಅವ್ರು ಹೇಳಿದ್ರು, ಓಕೆ, ರಾಜೇಶ್ ಕೃಷ್ಣನ್ ಅವರ ಅಲ್ಲ ಇನ್ನೊಂದೇನೋ ಹೇಳಿದ್ರು, ರಾಜೇಶ್ ಕೃಷ್ಣನ್ ಅವರ ಸಂಗೀತ ಕಾರ್ಯಕ್ರಮ ಇರುತ್ತೆ. ಈ 3 ದಿನ ಮತ್ತು ಈ ವಾರ ಪೂರ್ತಿ ಹೊಸ ಬೂದ್ನೂರು ಉತ್ಸವವನ್ನು ನಾವು ಜಗತ್ ಪ್ರಸಿದ್ಧ ಮಾಡಬೇಕು ಅನ್ನೋ ಏಕೈಕ ಉದ್ದೇಶ. ಬೂದ್ನೂರಿನ ಹೆಸರು ಮತ್ತು ಈ ಬೂದ್ನೂರಿನ ದೇವಸ್ಥಾನದ ಮೆರುಗು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ಇಡೀ ದೇಶ ವಿದೇಶಗಳಿಂದ ಪ್ರವಾಸಿಗರು ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಅದರ ಮುಖಾಂತರ ಮಂಡ್ಯ ತಾಲೂಕು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು. ಅದಕ್ಕೆ ರೂಪರೇಷೆಗಳನ್ನು ಹಂತವಾಗಿ ಹಾಕ್ತೀವಿ. ಈಗ ಉತ್ಸವದ ಮೂಲಕ ಸೋಷಿಯಲ್ ಮೀಡಿಯಾಗಳ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಬೂದನೂರಿನ ಉತ್ಸವವನ್ನು ಇಡೀ ವಿಶ್ವಕ್ಕೆ ತೋರಿಸೋವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತೀವಿ. ಸರ್, ಅದು ನನಗೆ ಅದಕ್ಕೆ ನಾವೇನು ಇನ್ವಾಲ್ವ್ಮೆಂಟ್ ಏನಿಲ್ಲ. ಅವ್ರಿಗೆ ಹೆಲಿಪ್ಯಾಡ್ ಮಾಡಿಕೊಡೋದು, ಬ್ಯಾರಿಗೇಡ್, ಅದು ಏನಂತ ಹೇಳಿದ್ರೆ ಎಲ್ಲ ಕಡೆ ಉತ್ಸವದಲ್ಲಿ ಈಗ ಮಾಡ್ತಾಯಿದ್ದಾರೆ. ನಮ್ಮ ಮಂಡ್ಯದ ಜನತೆಯೂ ಕೂಡ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೀವಿ. ನಮ್ಮ ಸ್ನೇಹಿತರಾದಂಥ ರವಿಯವರು ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕ, ಅವರ ಒತ್ತಾಸೆಯ ಮೇರೆಗೆ ಆ ಕಂಪನಿಯವರು ಪ್ರೆಸ್ ಮೀಟ್ ಮಾಡೋಕ್ಕೆ ಕೇಳ್ತೀವಿ ನಾಳೆ ನಾಡ್ದಲ್ಲಿ. ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಜನಕ್ಕೆ ಒಂದು ಒಳ್ಳೆಯದಾಗಬೇಕು ಮತ್ತು ನನ್ನ ಕಡೆಯಿಂದ ರೈತರಿಗೆ, ಮಕ್ಕಳಿಗೆ ಆಗಬೇಕು ಅಂತೇಳಿ ನಾನು ಮಾಡ್ತೀನಿ. ಉದ್ಘಾಟನೆ ಸಮಾರಂಭವನ್ನು ನಮ್ಮ ಕೃಷಿ ಸಚಿವರು ಮಾಡ್ತಾರೆ. ಇದು ನಮ್ಮ ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟನೆಯನ್ನು ನಮ್ಮ ವೆಂಕಟರಮಣೇಗೌಡರು, ಸ್ಟಾರ್ ಚಂದ್ರ ಅವರು ಉದ್ಘಾಟನೆ ಮಾಡ್ತಾರೆ. ಕ್ರೀಡಾಕೂಟವನ್ನು HP ರಾಮು ಮತ್ತು ಆತ್ಮಾನಂದ್ ಅವರು ಉದ್ಘಾಟನೆ ಮಾಡ್ತಾರೆ. ಇನ್ನು ರಂಗೋಲಿ ಸ್ಪರ್ಧೆಯನ್ನು ಯಾರ ಹತ್ರ ಉದ್ಘಾಟನೆ ಮಾಡಿಸ್ಬೇಕು ಅಂತ ಚರ್ಚೆ ನಡೀತಾ ಇದೆ, ಮಾಡಿಸ್ತೀವಿ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ, ದೇವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಸಭೆಯಲ್ಲಿ
ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಆರಕ್ಷಕ ಅಧೀಕ್ಷಕರಾದ ತಿಮ್ಮಯ್ಯ, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮನ್ಮುಲ್ ಅಧ್ಯಕ್ಷ ಶಿವಪ್ಪ, ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕರಾದ ಬಸರಾಳು ರವಿ ಮತ್ತು ಗ್ರಾಮದ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದವು ದೇಶದ ರೈತರ ಮರಣ ಶಾಸನವಾಗಿದೆ ಎಂದು ಆರೋಪಿಸಿ ಸಂಯುಕ್ತ ಕಿಸಾನ್ ಮೋರ್ಚ್ ರಾಜಕೀಯೇತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಟಿ. ನರಸೀಪುರ ತಾಲೂಕಿನ ಕಿರಗಸೂರು ಗ್ರಾಮ ಪಂಚಾಯಿತಿಯ ಮುಂದೆ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಡಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡಿರುವ ಒಪ್ಪಂದದ ಸಹಿ ಪತ್ರವನ್ನು ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘಟನೆಗಳ ಒಕ್ಕೂಟಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲೇ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು. ಸಂಯುಕ್ತ ಕಿಸಾನ್ ಮೋರ್ಚ್ಗೆ, ಸಂಯುಕ್ತ ಕಿಸಾನ್ ಮೋರ್ಚ್ಗೆ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟಕ್ಕೆ. ಕಿಸಾನ್ ಮೋರ್ಚ್ ರಾಜಕೀಯೇತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ಕರೆ ಹಿನ್ನೆಲೆಯಲ್ಲಿ ಏನು ಕಳೆದ 3 ದಿನದ ಹಿಂದೆ ಭಾರತ ಹಾಗೂ ಅಮೆರಿಕ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ದೇಶಾದ್ಯಂತ ಆ ಸಹಿಯ ವಿರುದ್ಧ ಹೋರಾಟನ ಮಾಡ್ತಾ ಇದ್ದೀವಿ. ಏನು ಈ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಮರಣ ಶಾಸನ ಅಂತ ಬರೆದಿದೆ. ಮತ್ತು ಏನು ಕೃಷಿ ಉತ್ಪನ್ನಗಳ ವ್ಯಾಪಾರಕ್ಕೆ ಬಹಳ ದೊಡ್ಡ ಹೊಡೆತ ಆಗ್ತಾ ಇದೆ. ಆದ್ದರಿಂದ ಏನು ಈ ಸಹಿ ಮಾಡಿರೋ ಕೇಂದ್ರ ಸರ್ಕಾರ ಹಿಂಪಡಿಬೇಕು. ಅಮೆರಿಕ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಸಹಿ ಮಾಡೋದು ಹಿಂಪಡಿಬೇಕು. ಹಿಂಪಡೆಯದಿದ್ದರೆ ದೇಶಾದ್ಯಂತ ಉಗ್ರವಾದ ಹೋರಾಟ ಸಂಯುಕ್ತ ಕಿಸಾನ್ ಮೋರ್ಚಾ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ರೈತ ಬೆಳೆದಂಥ ಬೆಳೆಗಳಿಗೆ ಕನಿಷ್ಠ ಖಾತರಿ ಕಾನೂನು ಜಾರಿಯಾಗಬೇಕು ಮತ್ತು ರೈತ ಬೆಳೆದಂಥ ಬೆಳೆಗಳಿಗೆ MSP ಬೆಲೆ ನಿಗದಿಯಾಗಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಮತ್ತು ಏನು ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅಂತ ಕಳೆದ 7ನೇ ತಾರೀಕಿನಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರೈತ ಜಾಗೃತಿ ಯಾತ್ರೆ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ತಮಿಳುನಾಡು, ಕರ್ನಾಟಕ, ಆಂಧ್ರ, ಇವತ್ತು ತೆಲಂಗಾಣದಲ್ಲಿದೆ ನಮ್ಮ ರೈತ ಜಾಗೃತಿ ಯಾತ್ರೆ. ಮುಂದೆ ಗುಜರಾತ್, ಮಧ್ಯಪ್ರದೇಶಕ್ಕೆ ಹೋಗಿ ಮಾರ್ಚ್ 19ನೇ ತಾರೀಕು ದೆಹಲಿಯಲ್ಲಿ ಸುಮಾರು 10 ಲಕ್ಷ ರೈತರೊಂದಿಗೆ ದೊಡ್ಡ ಬೃಹತ್ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಅದರೊಂದಿಗೆ ಇದನ್ನು ಏನು ಈಗ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ತಿದ್ರೆ ಅದನ್ನು ದೊಡ್ಡ ವಿಷಯ ಮಾಡಿ ದೊಡ್ಡ ಹೋರಾಟನ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕು. ತತ್ಕ್ಷಣವೇ ಏನು ಸಹಿ ಮಾಡೋದು ಹಿಂಪಡಿಬೇಕು ಅಂತ ಈ ಮೂಲಕ ಏನು ಕಿರಗಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರು ಸರ್ಕಾರಕ್ಕೆ ಎಚ್ಚರಿಕೆನ ಕೊಡ್ತಾ ಇದ್ದೀವಿ ನಿಮ್ಮ ಮೂಲಕ. ಈ ಸಂದರ್ಭದಲ್ಲಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬೆನಕನಹಳ್ಳಿ ಬಿಪಿ ಪರಶಿವಮೂರ್ತಿ, ಕರುಹಟ್ಟಿ ಉಮೇಶ್, ರಾಜ್ಕುಮಾರ್, ಕೆಇಬಿ ಯೋಗೇಶ್, ರಘು, ಕಿರಗಸೂರು ಸುರೇಶ್, ರಾಜೀವ್, ಮಹಾದೇವ, ಮಹೇಶ್, ಅಂಕಪ್ಪ, ಬಸವಲಿಂಗಪ್ಪ, ನಾಗ, ಮಾದೇಶ್, ಸ್ವಾಮಿ, ಚಂದ್ರು, ಶಂಕ್ರಿ ಸೇರಿದಂತೆ ಇನ್ನು ಮುಂತಾದ ರೈತರು ಭಾಗವಹಿಸಿದ್ದರು. ಮಣ್ಯನಗರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವರಾತ್ರಿ ಮಹೋತ್ಸವ ಮತ್ತು ಯುವ ಜನೋತ್ಸವ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಶಾಖಾಮಠದ ಮಹಾಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಶ್ರೀ ಆದಿಚುಂಚನಗಿರಿ ಮಠ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ನಡುವೆ ಶ್ರೀ ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಕಾಲದಿಂದಲೂ ಕೂಡ ಅವಿನಾಭಾವ ಸಂಬಂಧ ಇದೆ. ಈ ಸಂಬಂಧದ ಫಲವಾಗಿ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ದೇಶದಲ್ಲೇ ಅಲ್ಲ, ವಿಶ್ವದಾದ್ಯಂತ ಶಾಂತಿಗಾಗಿ ಆತ್ಮಿಕ ಶಿಕ್ಷಣ, ಪರಮಾತ್ಮನ ಪರಿಚಯವನ್ನು ಸಮಾಜದಲ್ಲಿ ನೀಡುತ್ತಾ ಉತ್ತಮ ಸೇವೆಯನ್ನು ಮಾಡುತ್ತಾ ಶ್ಲಾಘಿಸಿದರು ಎಂದು ಹೇಳಿದರು.
ಇದೇ ಸಂದರ್ಭದಲ್ಲಿ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು ಮಾತನಾಡಿದರು. ಬ್ರಹ್ಮಕುಮಾರೀಸ್ನ ಪ್ರತಿ ಕಾರ್ಯದಲ್ಲೂ ನಮ್ಮ ಸಹಕಾರ ಇದೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಇದೇ ರೀತಿ ಉತ್ತಮವಾಗಿ ನಡೆಯಬೇಕು ಎಂದು ತಿಳಿಸಿದರು. ನಡೀತಾ ಇರುವಂತಹ ಮಹಾಶಿವರಾತ್ರಿ ಹಾಗೂ ಯುವಜನೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯನ ವಹಿಸಿರುವಂತಹ ಇದೇ ಸಂದರ್ಭದಲ್ಲಿ ಮೀರಾ ಶಿವನಿಂಗಯ್ಯರವರು, ಬ್ರಹ್ಮಕುಮಾರಿ ಸಂಸ್ಥೆಯ ಮುಖ್ಯಸ್ಥರಾದ ಬಿಕೆ ಶಾರದಾರವರು, ಬಿಕೆ ರಾಧಾರವರು, ಬಿಕೆ ಸರೋಜಾರವರು, ಬಿಕೆ ಸುನಂದಾರವರು, ವಿಜಯಲಕ್ಷ್ಮೀರವರು ಹಾಗೂ ಹೆಚ್ಚಿನ ಮಟ್ಟದಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು.